ಅಪ್ಪ ಅಮ್ಮನ ಜಗಳಕ್ಕೆ ಕೂಸು ಬಡವಾಯಿತು ಅನ್ನುವಂತಹ ಗಾದೆ ಮಾತಿದೆ. ಅದೇ ರೀತಿಯಾಗಿ ತಂದೆ ತಾಯಿಯ ಜಗಳಕ್ಕೆ ಕೂಸೊಂದು ಬೀದಿ ಪಾಲಾಗಿರುವಂತಹ ಘಟನೆ ಮತ್ತಿಕೆರೆಯಲ್ಲಿ ನಡೆದಿರುವಂಥದ್ದು. ಇಂದು ಮುಂಜಾನೆ ಹೊತ್ತಿಗೆ ಅಬ್ಬಿಗೆರೆಯಿಂದ ಮತ್ತಿಕೆರೆ ಮಾರ್ಗವಾಗಿ ದಂಪತಿಗಳಿಬ್ಬರು ಬೈಕ್ನಲ್ಲಿ ಬರ್ತಾ ಇರ್ತಾರೆ. ತಮ್ಮ ಜೊತೆಗೆ 4 ವರ್ಷದ ಮಗುವನ್ನು ಕೂಡ ಕರೆದುಕೊಂಡು ಬರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿಯ ನಡುವಿನ ಜಗಳ ತಾರಕಕ್ಕೆ ಇರುತ್ತೆ. ಗಂಡ ಹೆಂಡತಿ ಜಗಳ ಆಡ್ತಾರೆ. ಈ ಒಂದು ಟರ್ನಿಂಗ್ ಪಾಯಿಂಟ್ ಬಳಿ ಬರ್ತಾ ಇದ್ದಂತಹ ಆ ಜಗಳ ಮತ್ತಷ್ಟು ಜೋರಾಗುತ್ತೆ. ಗಂಡ ಬೈಕನ್ನು ನಿಲ್ಲಿಸ್ತಾನೆ. ಬೈಕನ್ನು ನಿಲ್ಲಿಸಿ ಹೆಂಡತಿಗೆ ನಡು ರಸ್ತೆಯಲ್ಲೇ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅದಾದ ಬಳಿಕ ಬೈಕ್ನ ಮೇಲೆ ಕೂತಿದ್ದಂತಹ ಮಗು ಏನಿದೆ ಆ ಒಂದು ಮಗುವನ್ನು ಕೂಡ ಕೆಳಗಿಳಿಸಿ ಮಗುವಿಗೆ ಕೂಡ ಹಲ್ಲೆಯನ್ನು ನಡೆಸ್ತಾನೆ. 2 ನಿಮಿಷಗಳ ಕಾಲ ತನ್ನ ಹೆಂಡತಿಗೆ ಕಾಲಿನಲ್ಲಿ ಒದೆಯೋದಾಗಿರ್ಬೋದು, ಕೈನಲ್ಲಿ ಹೊಡೆಯೋದಾಗಿರ್ಬೋದು, ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ನಡೆಸ್ತಾನೆ ಇರ್ತಾನೆ. ಇನ್ನು ಮುಂಜಾವಿನ ಹೊತ್ತಿನಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಎದ್ದು ಏನಿದು ಕಿರುಚಾಟ, ಏನಿದು ಅರ್ಚಾಟ ಅಂತ ಹೇಳಿ ನೋಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಜಗಳ ಆಡ್ತಾ ಇದ್ದಂತಹ ಗಂಡ ಹೆಂಡತಿ ಬೈಕನ್ನು ಹತ್ತಿಕೊಂಡು ಹೋಗಿರುವಂಥದ್ದು. ಆದರೆ ತಮ್ಮ ಜೊತೆ ಬಂದಿದ್ದಂತಹ ಮಗು ಏನಿದೆ ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಸ್ಥಳೀಯರು ಆ ಮಗುವನ್ನು ರಕ್ಷಿಸ್ತಾರೆ, ಕಾಪಾಡ್ತಾರೆ, ಮತ್ತೆ ಸಮಾಧಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾಗಿ 10 ನಿಮಿಷಗಳ ಬಳಿಕ ಮತ್ತೆ ಆ ದಂಪತಿಗಳು ವಾಪಸ್ ಬಂದು ತಮ್ಮ ಮಗುವನ್ನು ಕೊಡುವಂತ ಕೇಳ್ತಾರೆ. ಆದರೆ ಅಮಾನುಷವಾಗಿ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳಿಗೆ ಮತ್ತೆ ಮಗುವನ್ನು ಅಮಾನುಷವಾಗಿ ಬೀದಿಯಲ್ಲಿ ಬಿಟ್ಟು ಹೋದಂಥ ತಂದೆ ತಾಯಿಗಳಿಗೆ ಇಲ್ಲಿನ ಸ್ಥಳೀಯರು ಕೊಡೋದಕ್ಕೆ ಒಪ್ಪೋದಿಲ್ಲ. ಇನ್ನು ಈ ಒಂದು ವಿಚಾರ ಏನಿದೆ ಮಗುವನ್ನು ಅವರು ಪೊಲೀಸ್ ಠಾಣೆಗೆ ಕೂಡ ಈಗ ಆರೈಕೆಗೆ ಅಂತ ನೀಡಿರುವಂಥದ್ದು. ಈ ಒಂದು ಸಂಪೂರ್ಣವಾದಂತಹ ಪ್ರಕ್ರಿಯೆಗಳು ಕೂಡ CCTV ದೃಶ್ಯಗಳಲ್ಲಿ ಸ್ಥಳೀಯ ನಿವಾಸಿಗಳ CCTVಗಳೇನಿದೆ ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಪ್ರತಿಯೊಂದು ನಡೆ ಬೈಕ್ ಬರೋದಾಗಿರ್ಬೋದು, ಜಗಳ ಆಡೋದಾಗಿರ್ಬೋದು, ಇವೆಲ್ಲವೂ ಕೂಡ CCTV ದೃಶ್ಯದಲ್ಲಿ ಸೆರೆಯಾಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಮಗುವಿಗೆ ಇದೀಗ ಪೊಲೀಸ್ ಠಾಣೆ ಆಶ್ರಯ ಆಗ್ತಾ ಇದೆ. ಸದ್ಯ ಇರುವಂಥ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾಗಿ ಅಲ್ಲಿಗೆ ಪೋಷಕರು ಹೋಗಿ ಮಗುವನ್ನು ಕರೆದುಕೊಂಡು ಬರುವಂಥ ಕೆಲಸ ಮಾಡಿಲ್ಲ. ಇನ್ನೂ ಕೂಡ ಮಗು ಅಲ್ಲೇ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಸ್ಥಳೀಯರು ಮಾಡಿರುವಂತಹ ಈ ಒಂದು ಸಹಾಯ ಏನಿದೆ ಮಗುವನ್ನು ರಕ್ಷಿಸಿದಂತಾಗಿದೆ. ಇನ್ನು ಒಂದು ವೇಳೆ ಮಗುವನ್ನು ಮತ್ತೆ ಏನಾದರೂ ಆ ದಂಪತಿಗಳ ಕೈಗೆ ಕೊಟ್ಟಿದ್ದರೆ ಆ ಗಂಡ ಏನಿದ್ದಾನೆ ಆತ ಸಂಪೂರ್ಣವಾಗಿ ಆ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ಮಗುವಿಗೆ ಇನ್ನಷ್ಟು ಅಮಾನುಷವಾಗಿ ಹೊಡೆದು ಹಿಂಸಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಗಂಡ ಹೆಂಡತಿಯ ಜಗಳದಿಂದ ಸದ್ಯ ಮಗು ಬೀದಿ ಪಾಲಾಗಿದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಗಂಡ ಹೆಂಡತಿಗಳ ಈ ಒಂದು ಹುಚ್ಚಾಟಕ್ಕೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಆ್ಯಕ್ಚುಲಿ ಮಾರ್ನಿಂಗ್ ಒಂದು 6:30ಗೆ ತುಂಬ ಕೂಗೋದು, ಅಳೋದು, ಕಿರ್ಚಾಡೋದು ಸೌಂಡು ಕೇಳಿಸ್ತು. ಮಲ್ಕೊಂಡಿದ್ವಿ, ಇದೇ ಮನೆ ನಮ್ಮದು. ಹೊರಗಡೆ ಬಂದು ನೋಡಬೇಕಾದ್ರೆ ಇಲ್ಲಿ ಗಂಡ ಹೆಂಡತಿ ಅಂತ ಅವ್ರು ಹೇಳಿದ್ರು, ಕೇಳಿದ್ವಿ ನಾವು. ಇಬ್ಬರು ಗಲಾಟೆ ಮಾಡ್ಕೊತಾಯಿದ್ರು. ಅಂದರೆ ಅವನು ಗಂಡ ಬಂದ್ಬಿಟ್ಟು ಎಂಗೇಜ್ ಇನ್ನೊಂದು 26 ಇಯರ್ ಓಲ್ಡ್ ಇರ್ಬೋದು ಇಬ್ಬರು. ಅವನು ಹೊಡೆದು ಎಲ್ಲ ಮಾಡ್ತಿದ್ದ. ಮಗು ಅವಳು ಎತ್ಕೊಂಡಿದ್ದು ಹೆಂಡತಿ ಎತ್ಕೊಂಡು ಇದ್ದಂಗೆ ಹೊಡೆದಿದ್ದಾನೆ ಅವನು. ಹೊಡೆದು ಎಲ್ಲ ಮಾಡಿ ಗಲಾಟೆ ಮಾಡಿಕೊಂಡ್ರು. ಅಷ್ಟೊತ್ತಿಗೆಲ್ಲ ನಾವೆಲ್ಲ ಜನ ಸೇರ್ತಿದ್ದಂಗೆ ಅಲ್ಲೇ ಬಿಟ್ಟ. ಹೆಂಡ್ತಿನ ಬಿಟ್ಬಿಟ್ಟು ಅವಳಿಗೆ ಕಾಲಿಗೆ ಪೆಟ್ಟಾಗ್ಬಿಟ್ಟಿದೆ, ರಕ್ತ ಬರ್ತಾಯಿತ್ತು, ಬ್ಲೀಡಿಂಗ್ ಆಗ್ತಾಯಿತ್ತು. ಅವಳು ಕಿರ್ಚಾಡ್ತಾಯಿದ್ಲು. ಅವ್ರದ್ದು ಫ್ಯಾಮಿಲಿ ಇಶ್ಯೂ ಏನೋ ಇದೆಯಂತೆ. ಅವ್ರೇನೋ ಅಬ್ಬಿಗೆರೆಯಿಂದ ಬಂದಿದ್ದಂತೆ. ಅಬ್ಬಿಗೆರೆಯಲ್ಲಿ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಅವಳು ಲೇಡಿ ಹೇಳಿದ್ದಾಳೆ. ನಂತರದಲ್ಲಿ ಅವಳು ಲೇಡಿ ಹೇಳೋ ಪ್ರಕಾರ ಅವನು ಬಂದು ಇಲ್ಲೆಲ್ಲೋ ಲಾಡ್ಜಲ್ಲಿ ಬೇರೆ ಲೇಡಿ ಜೊತೆ ಅಫೇರ್ ಇತ್ತು, ಅವಳ ಜೊತೆ ಇದ್ಲು. ನಾನು ಯಾರೋ ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರು. ಅದಕ್ಕೆ ಈ ಬೆಳಿಗ್ಗೆ ಬಂದೆ ನಾನು ಹುಡ್ಕೊಂಡು. ಅಷ್ಟೊತ್ತಿಗೆ ಲಾಡ್ಜ್ ಬಾಗಿಲು ಹಾಕ್ಕೊಂಡಿದ್ದ, ಬಾಗಿಲು ತಟ್ಟಿದ್ರು, ತೆಗಿಲೇ ಇಲ್ಲ ಅವನು. ಆಮೇಲೆ ಬಂದುಬಿಟ್ಟು ಬೈಕ್ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಹೊಡೆದಿದ್ದಾನೆ ಅಂತ ಅವಳು ಹೇಳಿದ್ದು ಪಬ್ಲಿಕ್ಕಿಗೆಲ್ಲ. ಅಷ್ಟೊತ್ತಿಗೆ ಅವನು ಮತ್ತೆ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಿದ್ದಂಗೆ ಅವನು ಎಸ್ಕೇಪ್ ಆಗಿ ನೋಡ್ದ. ಅವನು ಹೆಂಡ್ತಿನ ಬಿಟ್ಬಿಟ್ಟು ಎಸ್ಕೇಪ್ ಆಗಿ ನೋಡ್ದ. ಅವಳನ್ನ ಬಾ ಮನೆ ಹೋಗೋಣ ಅಂತೇಳಿ ಕೇಳೋಕ್ಕೆ ಶುರು ಮಾಡ್ದೆ. ಅದಕ್ಕೆ ಅವಳು ಒಪ್ಪಲಿಲ್ಲ. ಆಮೇಲೆ ಮಗುನ ಇಲ್ಲೇ ಬಿಟ್ಟರು. ಇಬ್ಬರು ಮಾತಾಡ್ತಾಯಿದ್ರು. ಪೊಲೀಸ್ ಬರೋ ಟೈಮಲ್ಲಿ ಇಬ್ಬರೂ ಮಾತಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ರು. ಮಗುನ ಇಲ್ಲೇ ಬಿಟ್ಬಿಟ್ಟು ಹೋದರು. ಅವ್ನು ಪಲ್ಸರ್ ಗಾಡೀಲಿ ಬಂದಿದ್ದ, ಅದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ ಅವನು. ಆಮೇಲೆ ಪೊಲೀಸ್ ಬಂದು ಎಲ್ಲ ವಿಚಾರಣೆ ಮಾಡಿಕೊಂಡು ವಿಡಿಯೋ ಎಲ್ಲ ತಕ್ಕೊಂಡು ಮಗುನ ಕರ್ಕೊಂಡು ಯಶವಂತಪುರ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಹೋದರು. ಅಪ್ಪ ಅಮ್ಮನ ಜಗಳಕ್ಕೆ ಕೂಸು ಬಡವಾಯಿತು ಅನ್ನುವಂತಹ ಗಾದೆ ಮಾತಿದೆ. ಅದೇ ರೀತಿಯಾಗಿ ತಂದೆ ತಾಯಿಯ ಜಗಳಕ್ಕೆ ಕೂಸೊಂದು ಬೀದಿ ಪಾಲಾಗಿರುವಂತಹ ಘಟನೆ ಮತ್ತಿಕೆರೆಯಲ್ಲಿ ನಡೆದಿರುವಂಥದ್ದು. ಇಂದು ಮುಂಜಾನೆ ಹೊತ್ತಿಗೆ ಅಬ್ಬಿಗೆರೆಯಿಂದ ಮತ್ತಿಕೆರೆ ಮಾರ್ಗವಾಗಿ ದಂಪತಿಗಳಿಬ್ಬರು ಬೈಕ್ನಲ್ಲಿ ಬರ್ತಾ ಇರ್ತಾರೆ. ತಮ್ಮ ಜೊತೆಗೆ 4 ವರ್ಷದ ಮಗುವನ್ನು ಕೂಡ ಕರೆದುಕೊಂಡು ಬರ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿಯ ನಡುವಿನ ಜಗಳ ತಾರಕಕ್ಕೆ ಇರುತ್ತೆ. ಗಂಡ ಹೆಂಡತಿ ಜಗಳ ಆಡ್ತಾರೆ. ಈ ಒಂದು
ಟರ್ನಿಂಗ್ ಪಾಯಿಂಟ್ ಬಳಿ ಬರ್ತಾ ಇದ್ದಂತಹ ಆ ಜಗಳ ಮತ್ತಷ್ಟು ಜೋರಾಗುತ್ತೆ. ಗಂಡ ಬೈಕನ್ನು ನಿಲ್ಲಿಸ್ತಾನೆ, ಬೈಕನ್ನು ನಿಲ್ಲಿಸಿ ಹೆಂಡತಿಗೆ ನಡು ರಸ್ತೆಯಲ್ಲೇ ಹೊಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾನೆ. ಅದಾದ ಬಳಿಕ ಬೈಕ್ನ ಮೇಲೆ ಕೂತಿದ್ದಂತಹ ಮಗು ಏನಿದೆ ಆ ಒಂದು ಮಗುವನ್ನು ಕೂಡ ಕೆಳಗಿಳಿಸಿ ಮಗುವಿಗೆ ಕೂಡ ಹಲ್ಲೆಯನ್ನು ನಡೆಸ್ತಾನೆ. 2 ನಿಮಿಷಗಳ ಕಾಲ ತನ್ನ ಹೆಂಡತಿಗೆ ಕಾಲಿನಲ್ಲಿ ಒದೆಯೋದಾಗಿರ್ಬೋದು, ಕೈನಲ್ಲಿ ಹೊಡೆಯೋದಾಗಿರ್ಬೋದು, ಈ ರೀತಿಯಾದಂಥ ಪ್ರಕ್ರಿಯೆಗಳನ್ನು ನಡೆಸ್ತಾನೆ ಇರ್ತಾನೆ. ಇನ್ನು ಮುಂಜಾವಿನ ಹೊತ್ತಿನಲ್ಲಿ ಇಲ್ಲಿನ ಸ್ಥಳೀಯರು ಕೂಡ ಎದ್ದು ಏನಿದು ಕಿರುಚಾಟ, ಏನಿದು ಅರ್ಚಾಟ ಅಂತ ಹೇಳಿ ನೋಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಜಗಳ ಆಡ್ತಾ ಇದ್ದಂತಹ ಗಂಡ ಹೆಂಡತಿ ಬೈಕನ್ನು ಹತ್ತಿಕೊಂಡು ಹೋಗಿರುವಂಥದ್ದು. ಆದರೆ ತಮ್ಮ ಜೊತೆ ಬಂದಿದ್ದಂತಹ ಮಗು ಏನಿದೆ ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಆ ಸ್ಥಳೀಯರು ಆ ಮಗುವನ್ನು ರಕ್ಷಿಸ್ತಾರೆ, ಕಾಪಾಡ್ತಾರೆ, ಮತ್ತೆ ಸಮಾಧಾನ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾಗಿ 10 ನಿಮಿಷಗಳ ಬಳಿಕ ಮತ್ತೆ ಆ ದಂಪತಿಗಳು ವಾಪಸ್ ಬಂದು ತಮ್ಮ ಮಗುವನ್ನು ಕೊಡುವಂತ ಕೇಳ್ತಾರೆ. ಆದರೆ ಅಮಾನುಷವಾಗಿ ಹಲ್ಲೆ ಮಾಡಿದಂತಹ ವ್ಯಕ್ತಿಗಳಿಗೆ ಮತ್ತೆ ಮಗುವನ್ನು ಅಮಾನುಷವಾಗಿ ಬೀದಿಯಲ್ಲಿ ಬಿಟ್ಟು ಹೋದಂಥ ತಂದೆ ತಾಯಿಗಳಿಗೆ ಇಲ್ಲಿನ ಸ್ಥಳೀಯರು ಕೊಡೋದಕ್ಕೆ ಒಪ್ಪೋದಿಲ್ಲ. ಇನ್ನು ಈ ಒಂದು ವಿಚಾರ ಏನಿದೆ ಮಗುವನ್ನು ಅವರು ಪೊಲೀಸ್ ಠಾಣೆಗೆ ಕೂಡ ಈಗ ಆರೈಕೆಗೆ ಅಂತ ನೀಡಿರುವಂಥದ್ದು. ಈ ಒಂದು ಸಂಪೂರ್ಣವಾದಂತಹ ಪ್ರಕ್ರಿಯೆಗಳು ಕೂಡ CCTV ದೃಶ್ಯಗಳಲ್ಲಿ ಸ್ಥಳೀಯ ನಿವಾಸಿಗಳ CCTVಗಳೇನಿದೆ ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಪ್ರತಿಯೊಂದು ನಡೆ ಬೈಕ್ ಬರೋದಾಗಿರ್ಬೋದು, ಜಗಳ ಆಡೋದಾಗಿರ್ಬೋದು, ಇವೆಲ್ಲವೂ ಕೂಡ CCTV ದೃಶ್ಯದಲ್ಲಿ ಸೆರೆಯಾಗಿರುವಂಥದ್ದು. ಇದರಿಂದಾಗಿ ಒಂದು ಕಡೆಯಲ್ಲಿ ಮಗುವಿಗೆ ಇದೀಗ ಪೊಲೀಸ್ ಠಾಣೆ ಆಶ್ರಯ ಆಗ್ತಾ ಇದೆ. ಸದ್ಯ ಇರುವಂಥ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾಗಿ ಅಲ್ಲಿಗೆ ಪೋಷಕರು ಹೋಗಿ ಮಗುವನ್ನು ಕರೆದುಕೊಂಡು ಬರುವಂಥ ಕೆಲಸ ಮಾಡಿಲ್ಲ. ಇನ್ನೂ ಕೂಡ ಮಗು ಅಲ್ಲೇ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಸ್ಥಳೀಯರು ಮಾಡಿರುವಂತಹ ಈ ಒಂದು ಸಹಾಯ ಏನಿದೆ ಮಗುವನ್ನು ರಕ್ಷಿಸಿದಂತಾಗಿದೆ. ಇನ್ನು ಒಂದು ವೇಳೆ ಮಗುವನ್ನು ಮತ್ತೆ ಏನಾದರೂ ಆ ದಂಪತಿಗಳ ಕೈಗೆ ಕೊಟ್ಟಿದ್ದರೆ ಆ ಗಂಡ ಏನಿದ್ದಾನೆ ಆತ ಸಂಪೂರ್ಣವಾಗಿ ಆ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡುವಂಥದ್ದಾಗಿರ್ಬೋದು, ಮಗುವಿಗೆ ಇನ್ನಷ್ಟು ಅಮಾನುಷವಾಗಿ ಹೊಡೆದು ಹಿಂಸಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಒಟ್ಟಿನಲ್ಲಿ ಗಂಡ ಹೆಂಡತಿಯ ಜಗಳದಿಂದ ಸದ್ಯ ಮಗು ಬೀದಿ ಪಾಲಾಗಿದ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳು ಗಂಡ ಹೆಂಡತಿಗಳ ಈ ಒಂದು ಹುಚ್ಚಾಟಕ್ಕೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಆ್ಯಕ್ಚುಲಿ ಮಾರ್ನಿಂಗ್ ಒಂದು 6:30ಗೆ ತುಂಬ ಕೂಗೋದು, ಅಳೋದು, ಕಿರ್ಚಾಡೋದು ಸೌಂಡು ಕೇಳಿಸ್ತು. ಮಲ್ಕೊಂಡಿದ್ವಿ, ಇದೇ ಮನೆ ನಮ್ಮದು. ಹೊರಗಡೆ ಬಂದು ನೋಡಬೇಕಾದ್ರೆ ಇಲ್ಲಿ ಗಂಡ ಹೆಂಡ್ತಿ ಅಂತ ಅವ್ರು ಹೇಳಿದ್ರು, ಕೇಳಿದ್ವಿ ನಾವು. ಇಬ್ಬರು ಗಲಾಟೆ ಮಾಡ್ಕೊತಾಯಿದ್ರು. ಅಂದರೆ ಅವನು ಗಂಡ ಬಂದ್ಬಿಟ್ಟು ಎಂಗೇಜ್ ಇನ್ನೊಂದು 26 ಇಯರ್ ಓಲ್ಡ್ ಇರ್ಬೋದು ಇಬ್ಬರು. ಅವನು ಹೊಡೆದು ಎಲ್ಲ ಮಾಡ್ತಿದ್ದ. ಮಗು ಅವಳು ಎತ್ಕೊಂಡಿದ್ದು ಹೆಂಡ್ತಿ ಎತ್ಕೊಂಡು ಇದ್ದಂಗೆ ಹೊಡೆದಿದ್ದಾನೆ ಅವನು. ಹೊಡೆದು ಎಲ್ಲ ಮಾಡಿ ಗಲಾಟೆ ಮಾಡಿಕೊಂಡ್ರು. ಅಷ್ಟೊತ್ತಿಗೆಲ್ಲ ನಾವೆಲ್ಲ ಜನ ಸೇರ್ತಿದ್ದಂಗೆ ಅಲ್ಲೇ ಬಿಟ್ಟ. ಹೆಂಡ್ತಿನ ಬಿಟ್ಬಿಟ್ಟು ಅವಳಿಗೆ ಕಾಲಿಗೆ ಪೆಟ್ಟಾಗ್ಬಿಟ್ಟಿದೆ, ರಕ್ತ ಬರ್ತಾಯಿತ್ತು, ಬ್ಲೀಡಿಂಗ್ ಆಗ್ತಾಯಿತ್ತು. ಅವಳು ಕಿರ್ಚಾಡ್ತಾಯಿದ್ಲು. ಅವ್ರದ್ದು ಫ್ಯಾಮಿಲಿ ಇಶ್ಯೂ ಏನೋ ಇದೆಯಂತೆ. ಅವ್ರೇನೋ ಅಬ್ಬಿಗೆರೆಯಿಂದ ಬಂದಿದ್ದಂತೆ. ಅಬ್ಬಿಗೆರೆಯಲ್ಲಿ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ ಅಂತ ಅವಳು ಲೇಡಿ ಹೇಳಿದ್ದಾಳೆ. ನಂತರದಲ್ಲಿ ಅವಳು ಲೇಡಿ ಹೇಳೋ ಪ್ರಕಾರ ಅವನು ಬಂದು ಇಲ್ಲೆಲ್ಲೋ ಲಾಡ್ಜಲ್ಲಿ ಬೇರೆ ಲೇಡಿ ಜೊತೆ ಅಫೇರ್ ಇತ್ತು, ಅವಳ ಜೊತೆ ಇದ್ಲು. ನಾನು ಯಾರೋ ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರು. ಅದಕ್ಕೆ ಈ ಬೆಳಿಗ್ಗೆ ಬಂದೆ ನಾನು ಹುಡ್ಕೊಂಡು. ಅಷ್ಟೊತ್ತಿಗೆ ಲಾಡ್ಜ್ ಬಾಗಿಲು ಹಾಕ್ಕೊಂಡಿದ್ದ, ಬಾಗಿಲು ತಟ್ಟಿದ್ರು, ತೆಗಿಲೇ ಇಲ್ಲ ಅವನು. ಆಮೇಲೆ ಬಂದುಬಿಟ್ಟು ಬೈಕ್ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಹೊಡೆದಿದ್ದಾನೆ ಅಂತ ಅವಳು ಹೇಳಿದ್ದು ಪಬ್ಲಿಕ್ಕಿಗೆಲ್ಲ. ಅಷ್ಟೊತ್ತಿಗೆ ಅವನು ಮತ್ತೆ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಿದ್ದಂಗೆ ಅವನು ಎಸ್ಕೇಪ್ ಆಗಿ ನೋಡ್ದ. ಅವನು ಹೆಂಡ್ತಿನ ಬಿಟ್ಬಿಟ್ಟು ಎಸ್ಕೇಪ್ ಆಗಿ ನೋಡ್ದ. ಅವಳನ್ನ ಬಾ ಮನೆ ಹೋಗೋಣ ಅಂತೇಳಿ ಕೇಳಕ್ಕೆ ಶುರು ಮಾಡ್ದೆ. ಅದಕ್ಕೆ ಅವಳು ಒಪ್ಪಲಿಲ್ಲ. ಆಮೇಲೆ ಮಗುನ ಇಲ್ಲೇ ಬಿಟ್ಟರು. ಇಬ್ಬರು ಮಾತಾಡ್ತಾಯಿದ್ರು. ಪೊಲೀಸ್ ಬರೋ ಟೈಮಲ್ಲಿ ಇಬ್ಬರೂ ಮಾತಾಡ್ಕೊಂಡು ಎಸ್ಕೇಪ್ ಆಗ್ಬಿಟ್ರು. ಮಗುನ ಇಲ್ಲೇ ಬಿಟ್ಬಿಟ್ಟು ಹೋದರು. ಅವ್ನು ಪಲ್ಸರ್ ಗಾಡೀಲಿ ಬಂದಿದ್ದ, ಅದನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ ಅವನು. ಆಮೇಲೆ ಪೊಲೀಸ್ ಬಂದು ಎಲ್ಲ ವಿಚಾರಣೆ ಮಾಡಿಕೊಂಡು ವಿಡಿಯೋ ಎಲ್ಲ ತಕ್ಕೊಂಡು ಮಗುನ ಕರ್ಕೊಂಡು ಯಶವಂತಪುರ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಹೋದರು.